ಹಲೋ ನಮಸ್ಕಾರ ಎಲ್ರಿಗೂ. ನಾನು ಸಿಂಧು. ಇವತ್ತಿನ ರೆಸಿಪಿ ಶುರು ಮಾಡೋಣ. ಇವತ್ತಿನ ರೆಸಿಪಿ ತುಂಬಾ ಹೆಲ್ದಿ ರೆಸಿಪಿ. ಅಕ್ಕಿ ಕಡುಬು, ಯಾವುದೇ ಎಣ್ಣೆ ಉಪಯೋಗಿಸೋ ಆಗಿಲ್ಲ. ತುಂಬಾ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ಬಹಳ ಕ್ವಿಕ್ಕಾಗಿ ಕೂಡ ಇದನ್ನು ಮಾಡ್ಕೊಬೋದು. ಇದನ್ನು ವೆಜ್ ಅಂದರೆ ಅವರೆಬೇಳೆ ಸಾಂಬಾರು, ಹಿಸ್ಕಿದ ಅವರೆಬೇಳೆ ಸಾಂಬಾರು ಇರೋದಲ್ಲ ಅದ್ರ ಜೊತೆನೂ ಉಪಯೋಗಿಸ್ಬೋದು. ಇಲ್ಲಾಂದರೆ ನಾನ್ ವೆಜ್ ಆದರೆ ನಾವು ಚಿಕನ್ ಸಾಂಬಾರು ಜೊತೆನೂ ತುಂಬ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಶುರು ಮಾಡೋಣ ಇವಾಗ. ನಾವು ಮಾಡ್ತಿರೋದು ಕಡುಬು ಸ್ಟೈಲಲ್ಲಿ. ಇವ್ಳು ನನ್ನ ತಂಗಿ, ನಮ್ಮ ಅಮ್ಮ ತಂಗಿ ಮಗಳು ಗೀತಾ ಅಂತ ಹೇಳಿ. ಸೊ ಅವ್ರಿಗೆ ಮಾಡಿಸ್ತೀನಿ. ಅವಳು ತುಂಬ ಚೆನ್ನಾಗಿ ಮಾಡ್ತಾಳೆ. ಹಂಗಾಗಿ ಶುರು ಮಾಡೋಣ. ಇದಕ್ಕೆ ಏನು ಬೇಕು ಗೀತಾ? ನೀರು ಹಾಕ್ಬೇಕು. ಅಕ್ಕಿ ಯಾವ ಥರ ಅಕ್ಕಿ ತಗೋಬೇಕು? ಮಾಮೂಲಿ ಇದು ಇದ್ರಲ್ಲಿ ಕೊಡ್ತಾರೆ ರೇಷನ್ ಅಕ್ಕಿ. 2 ಲೋಟ ಹಾಕಿದೀವಿ. ಈ ನೀರಲ್ಲಿ ನೆನೆಸಿ ಸ್ವಲ್ಪ ತೊಳೆದು ನೆನೆಸ್ಬಿಟ್ಟು ಸೋರ್ ಹಾಕ್ಬೇಕು. ಅಕ್ಕಿ ತೋರಿಸು. ಇಲ್ಲಿ ಇವಾಗ ನಾವು 2.5 ಗ್ಲಾಸಷ್ಟು ದಪ್ಪಕ್ಕಿ ತೊಗೊಂಡಿದ್ದೀವಿ. ಅಂದರೆ ರೇಷನ್ ಅಕ್ಕಿ ಸಿಗುತ್ತಲ್ಲ ಅದನ್ನು. ಸಣ್ಣಕ್ಕಿನಲ್ಲಿ ಇದು ಚೆನ್ನಾಗಾಗಲ್ಲ, ದಪ್ಪಕ್ಕಿನಲ್ಲೇ ತುಂಬ ಚೆನ್ನಾಗಿ ಬರೋದು. ಹಾಗಾಗಿ 2 ಸಲ ನೀಟಾಗಿ ತೊಳೆದು ಇದನ್ನು ತೂತ್ ಬೋಸಿ ಇರುತ್ತಲ್ಲ ಒಂದು ಸ್ಟೀಲ್ ಪಾತ್ರೆ, ಅದಕ್ಕೆ ಹಾಕೋಬೇಕು. ನಿಮ್ಮಂತರ ಯಾವುದಿರುತ್ತೆ, ನೀವು ಮನೆಯಲ್ಲಿ ಸೊಪ್ಪೆಲ್ಲ ತೊಳೆದು ಸೋರು ಹಾಕೊಳ್ಳೋದಕ್ಕೆ ಉಪಯೋಗಿಸ್ತಿರಲ್ಲ ಆ ಥರ ಪಾತ್ರೆಗೆ ತೊಳೆದು ತಕ್ಷಣ ಹಾಕೋಬೇಕು. ಇದನ್ನು ಒಂದು 2 ನಿಮಿಷ ನೀರೆಲ್ಲ ಡ್ರೈ ಆಗೋಕ್ಕೆ ಬಿಡಬೇಕು. ನಂತರ ಇಲ್ಲಿ ಅದಕ್ಕೆ ಬೇಕಾಗಿರುವಂಥದ್ದು ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ತೊಗೊಂಡಿದ್ದೀವಿ. ಮತ್ತು ಹಾಗೆ ಸ್ವಲ್ಪ ತೆಂಗಿನ ತುರಿ. ನೀವು ಕಟ್ ಮಾಡೋದ್ರೂ ಉಪಯೋಗಿಸ್ಬೋದು, ಇಲ್ಲ ತುರ್ಕೊಂಡಾರು ಉಪಯೋಗಿಸ್ಬೋದು, ನಿಮ್ಮ ಇಷ್ಟ. ಅದು ನಿಮ್ಗೆ ಯಾವ ಥರ ಆಗುತ್ತೆ ಆ ಥರ. ನೋಡಿ, ಅಕ್ಕಿ ಎಲ್ಲ ನೀರೆಲ್ಲ ಸೋರಿ ಇವಾಗ ಉದ್ರುದ್ರಾಗಿದೆ ನೋಡ್ಬೋದು. ಇವಾಗ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀವಿ. ನಿಮಗೆ ಖಾರಕ್ಕೆ ತಕ್ಕಂತೆ ಹಸಿಮೆಣ್ಸಿನ್ಕಾಯಿನ ತೊಗೊಳ್ಳಿ. ಇದನ್ನು ಕಟ್ ಮಾಡಿ ಕೂಡ ಹಾಕೋಬೋದು. ಕಟ್ ಮಾಡಿ ಹಾಕ್ಕೊಂಡ್ರೆ ಮಕ್ಕಳಿಗೆಲ್ಲ ಬಾಯಿ ಸಿಗುತ್ತೆ ಅಂತ ಹೇಳಿ ಅದನ್ನು ಒಂದ್ಸಲಿ ಪಲ್ಸ್ ಮೋಡಲ್ಲಿ ತರಿಯಾಗಿ ರುಬ್ಕೊಳ್ಳೋಣ ಅಂತ ಹೇಳಿ. ತುಂಬ ಒಳ್ಳೆ ಟೇಸ್ಟು ಕೂಡ ಬರುತ್ತೆ. ಹಾಗಾಗಿ ತರಿಯಾಗಿ ರುಬ್ಕೊಳ್ಳೋದು ಇದನ್ನು. ನೋಡಿ, ಇವಾಗ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ತುಂಬ ಜಾಸ್ತಿ ನುಣ್ಣಗೂ ಏನು ಮಾಡ್ಕೊಂಡಿಲ್ಲ. ನೋಡಿ, ಈ ಥರ ಕೊತ್ತಂಬರಿ ಸೊಪ್ಪು ಹಾಕಿ ಮಾಡೋದಿದ್ರೆ ನೀವು ಬರೀ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಮಾಡ್ಬೋದು. ಸಬ್ಬಕ್ಕಿ ಬಂದು ಆಪ್ಷನಲ್ಲು. ಹಾಕಿದ್ರೆ ತುಂಬಾ ಸ್ಮೆಲ್ ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಕೂಡ ಮಾಡಬಹುದು. ತುಂಬಾ ಒಳ್ಳೆಯ ರೆಸಿಪಿ. ತುಂಬ ಸ್ಟೀಮಲ್ಲಿ ಮಾಡೋದು, ಯಾವುದೇ ಆಯಿಲ್ ಉಪಯೋಗಿಸೋ ಅವಶ್ಯಕತೆ ಇಲ್ಲ. ತುಂಬಾ ಚೆನ್ನಾಗಿರುತ್ತೆ. ಇವಾಗ ಅಕ್ಕಿನ ಉಪ್ಪಿಟ್ಟಿನ ಥರ ನಾವು ಪಲ್ಸ್ ಮೋಡಲ್ಲಿ ಇದನ್ನು ಪುಡಿ ಮಾಡ್ಕೋಬೇಕು. ಹಾಗಾಗಿ ಜೀರಿಗೆ ಹಾಕೋತಾ ಇದ್ದೀವಿ. ಸ್ವಲ್ಪ ಒಂದು 3-4 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಇದನ್ನು ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ನೋಡಿ, ಇವಾಗ ಇದೇ ಚಿಕ್ಕ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡು ಇವಾಗ ಪೌಡ್ರ್ ಮಾಡ್ಕೋಬೇಕು. ಇದನ್ನು ತುಂಬ ನೈಸ್ ಪೌಡ್ರು ಕೂಡ ಮಾಡೋ ಹಾಗಿಲ್ಲ. ನೋಡಿ, ತೋರಿಸ್ತೀವಿ. ಈ ಥರ ನುಚ್ಚು ಥರನೇ ಇರಬೇಕು. ರವೆ ಥರ, ದಪ್ಪ ರವೆ ಬರುತ್ತಲ್ಲ ಆ ಥರ ಹೊಡ್ಕೋಬೇಕು. ಇದನ್ನು ಮಿಕ್ಸಿನಲ್ಲಿ ಪಲ್ಸ್ ಮೋಡಲ್ಲಿ. ಇವಾಗ ಎಲ್ಲ ಮಾಡ್ಕೊಂಡಾಗಿದೆ. ಒಂದು ಪಾತ್ರೆಗೆ ಇಟ್ಕೊಂಡಿದ್ದೀವಿ. ಇದಕ್ಕೆ 2.5 ಲೋಟ ಅಕ್ಕಿ ನುಚ್ಚಿಗೆ ನಾವು ಮಾಡ್ಕೊಂಡಿರೋದಕ್ಕೆ ಸರಿಯಾಗಿ 4 ಲೋಟ ನೀರು ಹಾಕೋತಿದ್ದೀವಿ. ನಾವು ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ವೋ ಅದೇ ಲೋಟದಲ್ಲಿ 4 ಗ್ಲಾಸು ನೀರನ್ನು ಬಿಸಿ ಮಾಡೋದಕ್ಕೆ ಇಟ್ಕೋತಾ ಇದ್ದೀವಿ. ಇವಾಗ 4 ಲೋಟ ನೀರು ಕರೆಕ್ಟಾಗಿ ಮೆಜರ್ಮೆಂಟ್ ಕರೆಕ್ಟ್ ಆಗುತ್ತೆ 2.5 ಲೋಟ ಅಕ್ಕಿಗೆ. ಇವಾಗ ಸ್ವಲ್ಪ ನೀರು ಬೆಚ್ಚಗಾದ್ಮೇಲೆ ಇದಕ್ಕೆ ನಾವು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋಬೇಕು. ಮತ್ತು ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಇದಿಷ್ಟನ್ನು ಇವಾಗಲೇ ಸೇರಿಸ್ಕೋಬೇಕು. ಒಂದು 2 ಮಿನಿಟ್ಸು ಅದು ಸ್ವಲ್ಪ ಸಾಫ್ಟ್ ಆಗೋವರೆಗೆ ಇದನ್ನು ಬಿಟ್ಟು ಅದಕ್ಕೆ ನಾವು ತರಿಯಾಗಿ ಒಡ್ಕೊಂಡು ಇಟ್ಕೊಂಡಿದ್ವಲ್ಲ ಅಕ್ಕಿದು ಪುಡಿ, ಅದನ್ನು 1.5 ಟೇಬಲ್ ಸ್ಪೂನಷ್ಟು ಹಾಕಿ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು. ನಾವು ಮುದ್ದೆ ಹೇಗೆ ಮಾಡ್ತೀವಿ ಹಾಗೆ, ರಾಗಿ ಮುದ್ದೆ ಎಲ್ಲ ಹೇಗೆ ಮಾಡ್ತೀವಿ ಹಾಗೆ ಒಂದ್ಸಲಿ ಇದನ್ನು ತಿರುಗಿಸ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು. ಇವಾಗ ಉಪ್ಪು ಹಾಕಿ ಕುದಿಯೋಕ್ಕೆ ಬಿಡೋಣ. ನೀಟಾಗಿ ತಿರುಗಿಸ್ಬಿಟ್ಟು ಇವಾಗ ನೋಡಿ, ಇವಾಗ ಕುದಿಯೋಕ್ಕೆ ಶುರುವಾಗಿದೆ. ಇವಾಗ ನಾವಿಲ್ಲಿ ತೆಂಗಿನಕಾಯಿ ಹಾಕೋತಾ ಇದ್ದೀವಿ. ಸ್ವಲ್ಪ ತೆಂಗಿನಕಾಯಿ ಹೆಚ್ಚಿಗೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಕಟ್ ಮಾಡಿ ಹಾಕೋದ್ರಿಂದ ಬಾಯಿಗೆ ತಿನ್ನಬೇಕಾದ್ರೆ ಒಂದೊಂದು ಸಿಕ್ಕಿದ್ರೆ ಅದೇನೋ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕೋದು. ನಿಮಗೆ ಕಟ್ ಹಾಕೋದು ಇಷ್ಟ ಇಲ್ಲ ಅಂದರೆ ನೀವು ಪೂರ್ತಿ ತುರಿದಿರೋ ಕಾಯಿನೇ ಉಪಯೋಗಿಸ್ಕೋಬೋದು. ನಾವು ಇಲ್ಲಿ 2 ಥರ ಹಾಕಿ ನಿಮಗೆ ತೋರಿಸ್ತಾ ಇದ್ದೀವಿ. ತೆಂಗಿನಕಾಯಿ ಎಲ್ಲ ಹಾಕಿದ್ಮೇಲೆ ಒಂದ್ಸಲಿ ಇದು ಕುದಿಯೋಕ್ಕೆ ಶುರು ಆಗಬೇಕು. ಕುದಿಯೋಕ್ಕೆ ಶುರು ಆದಮೇಲೆ ನಾವು ಮುದ್ದೆಗೆ ಹೇಗೆ ರಾಗಿ ಹಿಟ್ಟನ್ನು ಹಾಕ್ಬಿಟ್ಟು ಕುದಿಯೋಕ್ಕೆ ಬಿಡ್ತೀವಿ ಅದೇ ಥರ ಇದಕ್ಕೂ ನಾವೇನು ಪುಡಿ ಮಾಡಿ ಇಟ್ಕೊಂಡಿದ್ವೋ ಅದಷ್ಟು ಅಕ್ಕಿ ನುಚ್ಚಿನ ಪುಡಿನ ಇಲ್ಲಿಗೆ ನಾವು ಹಾಕೋಬೇಕು. ಜೀರಿಗೆ ಮತ್ತು ಅಕ್ಕಿ ಎರಡನ್ನೂ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದಷ್ಟನ್ನು ಹಾಕಿ ಕುದಿಯೋಕ್ಕೆ ಬಿಡಬೇಕು. ಒಂದು 3-4 ನಿಮಿಷ ಇದು ಚೆನ್ನಾಗಿ ಬೇಯಬೇಕು. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟು ಇವಾಗ ಮುದ್ದೆ ಕೋಲು ಇರುತ್ತಲ್ಲ, ಮುದ್ದೆ ಕೋಲಲ್ಲಿ ಸ್ವಲ್ಪ ಎಲ್ಲನೂ ನೀಟಾಗಿ ಅದರಲ್ಲಿ ಮುಳುಗಿಸ್ಬೇಕು.
ಇವಾಗಲೇ ತಿರ್ಗ್ಸಕ್ಕೆ ಹೋಗಬೇಡಿ. ಈ ಥರ ಮುಳುಗಿಸಿ ಒಂದು 3-4 ನಿಮಿಷ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಬೇಯಕ್ಕೆ ಬಿಡಬೇಕು. ಏನಾದರೂ ಸ್ವಲ್ಪ ತೆಳ್ಳಗಾದರೆ ಸ್ವಲ್ಪ ಅಕ್ಕಿ ಸಿಪ್ಪಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ಇದಕ್ಕೆ. ಏನಾದರೂ ಹಿಟ್ಟೇನಾದರೂ ಇವಾಗ ನೋಡಿ ನೀಟಾಗಿ ಬೆಂದಿದೆ. ಇವಾಗ ತಿರುಗಿಸ್ಕೊತಾ ಇದ್ದೀವಿ. ಅಕಸ್ಮಾತ್ ಏನಾದ್ರು ಸ್ವಲ್ಪ ತೆಳುವಾಯಿತು ಈ ಥರ ನಿಮ್ಗೆ ಏನಾದ್ರು ಅನಿಸಿದ್ರೆ ಮನೆಯಲ್ಲಿ ಅಕ್ಕಿ ಹಿಟ್ಟು ಇರೋದಲ್ಲ, ಅಕ್ಕಿ ರೊಟ್ಟಿ ಮಾಡೋದು, ಆ ಅಕ್ಕಿ ಹಿಟ್ಟನ್ನ ಸ್ವಲ್ಪ ನೀವು ಹಾಕೋಬೋದು. ಏನೂ ತೊಂದರೆ ಇಲ್ಲ, ತುಂಬಾ ಚೆನ್ನಾಗಿ ಕೂಡ ಆಗುತ್ತೆ. ತುಂಬ ತೆಳುವಾಯಿತು, ಅಕಸ್ಮಾತ್ ಏನಾದರೂ ಮೆಜರ್ಮೆಂಟ್ ಏನಾದರೂ ಹೆಚ್ಚು ಕಮ್ಮಿ ಆದಾಗ ನೀವು ಆ ಥರ ಮಾಡ್ಕೋಬೋದು. ಸ್ವಲ್ಪ ಅಕ್ಕಿ ಹಿಟ್ಟಾಗಿ ತಿರ್ಗಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ. ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ತಿರುಗಿಸ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಹೈ ಫ್ಲೇಮಲ್ಲಿ ಇಟ್ಟು ತಿರುಗ್ಸಕ್ಕೆ ಹೋಗಬೇಡಿ. ಆಗಿದೆ ನೋಡಿ, ಇವಾಗ ತಿರ್ಗಿ ಆಗಿದೆ. ಬಿಸಿ ಬಿಸಿ ಇದ್ದಾಗಲೇ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಕಟ್ಕೋಬೋದು. ನಿಮ್ಗೆ ಯಾವ ಶೇಪ್ ಇಷ್ಟ ಆಗುತ್ತೆ ಆ ಶೇಪಲ್ಲಿ ನೀವು ಕಟ್ಕೋಬೋದು. ಕೆಲವರು ಉಂಡೆ ಥರ ಮಾಡ್ಕೋತಾರೆ, ಕೆಲವು ಸ್ವಲ್ಪ ಫ್ಲ್ಯಾಟಾಗಿ ಮಾಡ್ತಾರೆ. ನಾವಿಲ್ಲಿ ಫ್ಲ್ಯಾಟಾಗಿ ಮಾಡ್ಕೋತಾ ಇದ್ದೀವಿ. ಬಿಸಿ ಬಿಸಿ ಇದ್ದಾಗಲೇ ಇದನ್ನು ಕಟ್ಕೊಂಡ್ರೆ ಒಳ್ಳೆಯದು. ತಣ್ಣಗಾಗೋಕ್ಕೆ ಬಿಡಬೇಡಿ. ಸ್ವಲ್ಪ ಕೈಗೆ ನೀರು ಹಚ್ಕೊಂಡು, ಬಿಸಿ ಇರುತ್ತೆ, ನೀರು ಹಚ್ಕೊಂಡು ತಣ್ಣೀರನ್ನ ಈ ಥರ ಮಾಡ್ಕೋಬೇಕು. ನೋಡಿ, ಇನ್ನೊಂದು ಮಾಡಿ ತೋರಿಸ್ತೀವಿ ಇವಾಗ. ಈ ಥರ ನೋಡಿ ನಾವೆಲ್ಲನೂ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಇದನ್ನು ಇಡ್ಲಿ ಪಾತ್ರೆ, ನಾವೇನು ಇಡ್ಲಿ ಮಾಡ್ತೀವಲ್ಲ ಆ ಥರ ಪಾತ್ರೆಯಲ್ಲಿ ಇಟ್ಟು ಇದನ್ನು ಸ್ಟೀಮ್ ಮಾಡ್ಕೋಬೇಕು. ಇಡ್ಲಿ ಬೇಯಿಸ್ತೀವಲ್ಲ ಆ ಥರ ಬೇಯಿಸ್ಕೋಬೇಕು. ನಮ್ಮಲ್ಲಿರುವಂಥದ್ದು ಈ ಥರ ಪಾತ್ರೆ ಇದೆ ನಮ್ಮ ಹತ್ರ. ಈ ಥರ ಪಾತ್ರೆಯಲ್ಲಿ ಸ್ಟೀಮ್ ಮಾಡೋಕ್ಕೆ ಇಟ್ಕೋತಾ ಇದ್ದೀವಿ. ಒಂದ್ರ ಮೇಲೆ ಒಂದು ಇಟ್ಟು ಇದನ್ನು ಆರಾಮಾಗಿ ಬೇಯಿಸ್ಕೋಬೋದು. ಒಂದೊಂದೇ ಇಡಬೇಕು ಅನ್ನೋದಲ್ದ ಏನಿಲ್ಲ. ಇವಾಗ ಎಲ್ಲನೂ ಪೂರ್ತಿ ಇಟ್ಟು ಇಡ್ಲಿ ಪಾತ್ರೆಗೆ ಹೇಗೆ ನಾವು ನೀರು ಹಾಕ್ತೀವಿ ಹಾಗೆ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಬಿಸಿ ಮಾಡೋಕ್ಕೆ ಇಡಬೇಕು. ಇದನ್ನಿಟ್ಟು ಒಂದು 5-6 ನಿಮಿಷ ಇದನ್ನು ಬೇಯಕ್ಕೆ ಬಿಡಬೇಕು. ಇವಾಗ ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಕ್ಕೆ ಇಡಬೇಕು. ತೆಗೆದು ನೋಡಿದ್ರೆ ನಮಗೆ ಮುಟ್ಟಿದಾಗ ಗೊತ್ತಾಗುತ್ತೆ. ಒಂದು 5 ನಿಮಿಷ ಅಥವಾ 6 ನಿಮಿಷ ಆದಮೇಲೆ ಇದನ್ನು ಕೈಗೆ ನೀರು ಹಚ್ಕೊಂಡು ಮುಟ್ಟು ನೋಡಿದ್ರೆ ಕೈಗೆ ಅಂಟು ಬರಲ್ಲ. ಅಂಟಿದ್ರೆ ಇನ್ನೂ ಬೆಂದಿಲ್ಲ ಅಂತ ಅಂಟಬಾರ್ದು. ಆ ಥರ ಇದ್ದಾಗ ತುಂಬ ಪರ್ಫೆಕ್ಟಾಗಿ ಆಗಿದೆ ಅಂತ ನೋಡಿ. ಇದು ತುಂಬ ಪರ್ಫೆಕ್ಟಾಗಿ ಬಂದಿದೆ, ಸ್ವಲ್ಪನೂ ಅಂಟ್ತಾ ಇಲ್ಲ. ನಾನು ಇನ್ನೊಂದು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಇಡ್ಲಿ ಮಾಡೋ ಪಾತ್ರೆಯಲ್ಲಿ ಈ ಥರ ಇಟ್ಕೊಂಡು ಇದನ್ನು ಕ್ಲೋಸ್ ಮಾಡಿ ಒಂದು 5-6 ನಿಮಿಷ ಬೇಯಿಸ್ಕೋಬೇಕು. ಎರಡು ವಿಧಾನದಲ್ಲಿ ನೀವು ಆ ಥರ ಪಾತ್ರೆನಲ್ಲೂ ಮಾಡ್ಬೋದು, ಇಲ್ಲ ಈ ಥರ ಇಡ್ಲಿ ಪಾತ್ರೆನಲ್ಲಿ ಕೂಡ ನೀವು ಮಾಡ್ಬೋದು. ನೋಡಿ, ತುಂಬಾ ಬೇಗ ಥಟ್ ಅಂತ ಆಗುವಂಥ ಈಸಿ ರೆಸಿಪಿ, ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆ ಕಾಂಬಿನೇಷನ್ ಅಂತಂದರೆ ಇದಕ್ಕೆ ವೆಜ್ ಊಟ ಮಾಡೋರಿಗೆ ಚಿತ್ಕವರೆ ಬೇಳೆ ಸಾಂಬಾರು ಮತ್ತು ಬೆಣ್ಣೆ ಜೊತೆಗೆ ಸೂಪರ್ ಟೇಸ್ಟಿ ಅಂತಲೇ ಹೇಳ್ಬೋದು. ನಾನ್ ವೆಜ್ ಇಷ್ಟಪಡೋವಂಥವ್ರಿಗಾದರೆ ಚಿಕನ್ ಸಾಂಬಾರು ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನ್ ಇದು. ನಮ್ಮ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.